ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವರಿಗೆ ಅನಾರೋಗ್ಯ ಅನ್ನೋದೇ ಆ ವಿಷಯ ಏನಿದೆ ಅದನ್ನು ಅರಗಿಸ್ಕೊಳ್ಳೋಕೆ ಸಾಧ್ಯನಿಲ್ಲ. ಹೀಗಿರುವಾಗ ಸರ್ಜರಿ ಅಂದ ತಕ್ಷಣ ಅಕ್ಷರಶಃ ಶಿವಣ್ಣ ಅವರು ಭಾವುಕರಾಗಿ ಅಮೆರಿಕಕ್ಕೆ ತೆರಳಿದ್ದಾರೆ. ಇಂದು ಸರ್ಜರಿ ನಡೆಯಲಿದೆ. ಕನ್ನಡ ಚಿತ್ರರಂಗದಲ್ಲಿ ಎನರ್ಜಿಗೆ ಮತ್ತೊಂದು ಹೆಸರಿನಂತೆ ಗುರುತಿಸಿಕೊಂಡ ನಟ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್. ಆದ್ರೆ ಸದಾ ಲವಲವಿಕೆಯಿಂದ ಇರುವ ಶಿವಣ್ಣನ ಮೇಲೆ ಅದ್ಯಾರ ವಕ್ರ ದೃಷ್ಟಿ ಬಿತ್ತೋ ಗೊತ್ತಿಲ್ಲ. ಕಳೆದ 6-7 ತಿಂಗಳಿನಿಂದ ಶಿವಣ್ಣ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ. ಅನಾರೋಗ್ಯದ ನಡುವೆಯೂ ಭೈರತಿ ರಣಗಲ್ ಪ್ರಚಾರ, ಹಲವು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂತಹ ಶಿವಣ್ಣ ಡಿಸೆಂಬರ್ 18ರಂದು ಹೆಚ್ಚಿನ ಚಿಕಿತ್ಸೆಯ ಜೊತೆಗೆ ಸರ್ಜರಿಗಾಗಿ ಅಮೆರಿಕಾಗೆ ತೆರಳಿದ್ರು. ಅಮೆರಿಕಾದ ಫ್ಲೋರಿಡಾದಲ್ಲಿರುವ ಮಿಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ನಲ್ಲಿ ಇವತ್ತು ಶಿವಣ್ಣ ಶಸ್ತ್ರಚಿಕಿತ್ಸೆ ನಡೆಯುತ್ತೆ. ಮಯಾಮಿ ಕ್ಯಾನ್ಸರ್ ಆಸ್ಪತ್ರೆಯ ವೈದ್ಯ ಮುರುಗೇಶ್ ಆಪರೇಷನ್ ಮಾಡಲಿದ್ದಾರೆ. ಭಾರತೀಯ ಕಾಲಮಾನದ ಪ್ರಕಾರ ಇವತ್ತು ರಾತ್ರಿ 9 ಗಂಟೆಯ ನಂತರ ಶಿವಣ್ಣನಿಗೆ ನುರಿತ ವೈದ್ಯರಿಂದ ಸರ್ಜರಿ ನಡೆಯಲಿದೆ. ನಂತರ 1 ತಿಂಗಳ ಕಾಲ ಶಿವಣ್ಣ ಅಮೆರಿಕಾದಲ್ಲೇ ಚಿಕಿತ್ಸೆಯ ಜೊತೆಗೆ ವಿಶ್ರಾಂತಿ ಪಡೆದು ಜನವರಿ 25ಕ್ಕೆ ಅಮೆರಿಕಾದಿಂದ ಕರುನಾಡಿಗೆ ಬರಲಿದ್ದಾರೆ. ಫೆಬ್ರವರಿಯಿಂದ ಶೂಟಿಂಗ್ನಲ್ಲೂ ಭಾಗಿಯಾಗಲಿದ್ದಾರೆ. ಇತ್ತ ನಾಡಿನಾದ್ಯಂತ ಶಿವಣ್ಣ ಅಭಿಮಾನಿಗಳು ರಾಜ್ಯದ ಹಲವು ದೇವಸ್ಥಾನಗಳಲ್ಲಿ ಇವತ್ತು ಬೆಳಗ್ಗೆಯಿಂದಲೇ ವಿಶೇಷ ಪೂಜೆ, ಹೋಮ ಹವನ, ಅಭಿಷೇಕ ಹಾಗೂ ಸಂಕಲ್ಪ ಪೂಜೆಯನ್ನು ಶಿವಣ್ಣನ ಹೆಸರಿನಲ್ಲಿ ಮಾಡಿಸಿದ್ರು. ಬೆಂಗಳೂರಿನ ಬಳೆಪೇಟೆಯಲ್ಲಿರುವ ವೆಂಕಟರಮಣ ದೇವಸ್ಥಾನದಲ್ಲಿ ಸಂಕಲ್ಪ ಪೂಜೆ ಮಾಡಿಸಿದ್ರು. ಜೊತೆಗೆ ಅಗ್ರಹಾರ ದಾಸರಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹಾಗೂ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಡೆಸಲಾಯಿತು. ಇತ್ತ ವೀರೇಶ್ ಚಿತ್ರಮಂದಿರದ ಬಳಿ ರಾಜ್ಕುಮಾರ್ ಪ್ರತಿಮೆಗೆ ಪೂಜೆ ಹಾಗೂ ಅಭಿಮಾನಿಗಳಿಗೆ ಅನ್ನದಾನ ಮಾಡಲಾಯಿತು. ಏನೂ ಆಗಲ್ಲ, ನಮ್ಗೆ ಒಂದು ಭರವಸೆ ಇದೆ, ಏನೂ ಆಗಲ್ಲ. ಆದರೂ ಅಭಿಮಾನಿಗಳಿಗೆ ಒಂದು ಪೂಜೆ ಮಾಡಬೇಕು, ನಾವೇನೋ ಒಂದು ನಮ್ಮ ಹಿಂದೂ ಧರ್ಮದಲ್ಲಿ ಏನಿದೆಯೋ ಅದೆಲ್ಲ ಮಾಡಬೇಕಂದ್ರೆ ನಮ್ಮಲ್ಲಿ ಒಂದು ಆಸೆ ಇದೆ. ಇವತ್ತು ಎಲ್ಲ ನಮ್ಮ ಅಭಿಮಾನಿಗಳು ಇವತ್ತು ಸೇರಿ ಮಾಡ್ತವ್ರೆ. ನಮ್ಗೆ ಭಾಳ ಖುಷಿಯಾಗಿದೆ. ಇವತ್ತು ಶಿವಣ್ಣ ಅವರು ಮೊನ್ನೆ ಹೋಗೋ ದಿವಸನೂ ಏನಿಲ್ಲಮ್ಮ ನಾನು ಚೆನ್ನಾಗಿದ್ದೀನಿ, ಆರಾಮಾಗಿ ನೀವು ಇರಿ ಅಂತ ಹೇಳೋರೆ. ಅವ್ರಿಗೆ ಒಳ್ಳೇದಾಗಲಿ ಅಂತ ಇಲ್ಲಿಂದ ಅಣ್ಣವ್ರ ಪ್ರತಿಮೆ ಐತೆ, ಅಲ್ಲೂ ಮಾಡಿಸ್ತಾ ಇದ್ದೀವಿ. ಅಲ್ಲೂ ಪೂಜೆ ಎಲ್ಲ ಇದೆ, ಅಲ್ಲಿ ಅನ್ನ ಸಂತರ್ಪಣೆ ಎಲ್ಲ ಕಾರ್ಯಕ್ರಮ ಇದೆ. ಶಿವಣ್ಣ ಯಶಸ್ವಿ ಅವ್ರಿಗೆ ಕಾಯಿಲೆ ವಾಸಿಯಾಗಿ ಬೇಗ ಗುಣಮುಖರಾಗಿ ಬರಲಿ ಅಂತ ನಾವೆಲ್ಲ ಅಭಿಮಾನಿಗಳು ಕೇಳ್ತಾ ಇದ್ದೀವಿ. ಇನ್ನು ಇವತ್ತು ನಡೆದ ಕೆಡಿ ಸಿನಿಮಾದ ಪ್ರೆಸ್ ಮೀಟ್ನಲ್ಲಿ ಮಾತನಾಡಿದ ಜೋಗಿ ಪ್ರೇಮ್ ಹಾಗೂ ಧ್ರುವ ಸರ್ಜಾ, ಶಿವಣ್ಣ ನಮ್ಮೆಲ್ಲರಿಗೂ ನಾಯಕ, ಅವರು ಆದಷ್ಟು ಬೇಗ ಹುಷಾರಾಗಿ ಬರ್ತಾರೆ, ಮತ್ತೆ ಎಂದಿನಂತೆ ಸಿನಿಮಾಗಳನ್ನ ಮಾಡ್ತಾರೆ ಅಂತ ತಿಳಿಸಿದರು. ಇವತ್ತು ಅಣ್ಣಂದು ಶಿವಣ್ಣ ನಮ್ಮೆಲ್ಲರ ನೆಚ್ಚಿನ ಅಣ್ಣ, ಮತ್ತೆ ಅವ್ರದ್ದು ಇವತ್ತು ಆಪರೇಷನ್ ಇದರಲ್ಲಿ US ಅಲ್ಲಿ ಆ್ಯಂಡ್ ಒಳ್ಳೆ ಸಕ್ಸಸ್ ಆಗಿ ತುಂಬ ಎನರ್ಜಿ ನಾವು ಯಾವಾಗಲೂ ಹೇಳ್ತಿರ್ತೀನಿ, ಒಂಥರ ಲೈಕ್ ನೀವೆಲ್ಲ ಪವರ್ ಅಂತ ಆ ಥರ ಪವರ್ ಆಗಿ ತುಂಬ ಇದಾಗಿ ಮತ್ತೆ ಆಪರೇಷನ್ ಆಗಿ ಎಲ್ಲ ಆಗಿ ಅವರು ವಾಪಸ್ ಬರಲಿ. ಇವತ್ತು ನಮ್ಮ ಲಿವಿಂಗ್ ಲೆಜೆಂಡ್ ಶಿವಣ್ಣ ಅವ್ರಿಗೆ ಆಪರೇಷನ್ ನಡೀತಾ ಇದೆ. ಆ ಭಗವಂತ ನಮಗೇನು ಆಯಿಸ್ಕೊಟ್ಟಿದನೋ ಅಷ್ಟು ಶಿವಣ್ಣನಿಗೆ ಕೊಡಲಿ, ಯಾಕೆಂದರೆ ಈಸ್ ಅ ಪಿಲ್ಲರ್ ಆಫ್ ಕನ್ನಡ ಇಂಡಸ್ಟ್ರಿ. ಸದಾ ಉತ್ಸಾಹದಲ್ಲೇ ಇರ್ತಿದ್ದ ಶಿವಣ್ಣ ಆದಷ್ಟು ಬೇಗ ಗುಣಮುಖರಾಗಿ ನಗುನಗುತ್ತಾ ಆರೋಗ್ಯವಾಗಿ ವಾಪಸ್ ಬರಲಿ ಅಂತ ನಾವೆಲ್ಲ ಹಾರೈಸೋಣ. ಮಂಗಳ, TV9 ಬೆಂಗಳೂರು.